ಹಲೋ ವ್ಯೂವರ್ಸ್, ವೆಲ್ಕಮ್ ಟು ಬಸವ ITI ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಕೌಂಟರ್ಸ್ ಆ್ಯಂಡ್ ಇಟ್ಸ್ ಟೈಪ್ಸ್ ಬಗ್ಗೆ ತಿಳಿಯೋದಕ್ಕೆ ಪ್ರಯತ್ನ ಮಾಡೋಣ. ಸೊ ಇದರಲ್ಲಿ ಇಂಟ್ರೊಡಕ್ಷನ್ ಆ್ಯಂಡ್ ಟೈಪ್ಸ್ ಆಫ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಆ್ಯಂಡ್ ಇದು ಬಂದು ಕ್ಲಾಸ್ 1 ಆಗುತ್ತೆ. ಉಳಿದಿರೋ ಟೈಪ್ಸ್ನ ನೆಕ್ಸ್ಟ್ ವಿಡಿಯೋ ಅಲ್ಲಿ ಮಾಡೋಣ, ಅದು ಕ್ಲಾಸ್ 2 ಆಗುತ್ತೆ. ಸೊ ಫ್ಲಿಪ್ ಫ್ಲಾಪ್ಸ್ ಆ್ಯಂಡ್ ಕೌಂಟರ್ಸ್ ಚಾಪ್ಟ್ರಲ್ಲಿ ಟ್ರೇಡ್ ಥಿಯರಿ ಸಬ್ಜೆಕ್ಟಲ್ಲಿ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಫಸ್ಟ್ ಇಯರ್ ಅವ್ರಿಗಿರತ್ತಿದು. ಸೊ ಈ ವಿಡಿಯೋಲಿ ಡಿಸ್ಕಸ್ ಮಾಡುವಂತಹ ಟಾಪಿಕ್ಸ್ ಬಂದು ಇಂಟ್ರೊಡಕ್ಷನ್ ಟು ಕೌಂಟರ್ ಅಂಡ್ ಟೈಪ್ಸ್ ಆಫ್ ಕೌಂಟರ್ಸ್. ಸೊ ದೇರ್ ಆರ್ 4-bit asynchronous or ripple counter, decade counter, ring counter, twisted ring counter, up down counter and synchronous counter. ಸೊ ಇಷ್ಟೆಲ್ಲ ಟೈಪ್ಸ್ ಇದೆ ಕೌಂಟರ್ಸ್ ಅಲ್ಲಿ. ಬೇಸಿಕ್ ಆಗಿ there are lot more, but basic types ಇಷ್ಟಿದೆ. ಸೊ ಇದರಲ್ಲಿ ಫಸ್ಟ್ 4-bit asynchronous or ripple counter and decade counter ಇವೆರಡನ್ನು ಈ ವಿಡಿಯೋ ಅಲ್ಲಿ ಡಿಸ್ಕಸ್ ಮಾಡೋಣ. ಉಳಿದಿರೋವನ್ನ ಮುಂದಿನ ವಿಡಿಯೋ ಅಲ್ಲಿ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ಇಂಟ್ರೊಡಕ್ಷನ್ ಟು ಕೌಂಟರ್. ಸೊ ಕೌಂಟರ್ ಅಂದ್ರೆ ಏನು? ಸೊ ಇಟ್ ಇಸ್ ಅ ಲಾಜಿಕ್ in digital logic and computing, a counter is a device which stores and sometimes displays the number of times a particular event or process has occurred, often in relationship to a clock signal. So ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಇನ್ ಡಿಜಿಟಲ್ ಲಾಜಿಕ್ ಅಂಡ್ ಕಂಪ್ಯೂಟಿಂಗ್, ಡಿಜಿಟಲ್ ಲಾಜಿಕ್ಸ್ ಅಲ್ಲಿ ಹಾಗೂ ಕಂಪ್ಯೂಟಿಂಗ್ ಅಲ್ಲಿ ಈ ಒಂದು ಕೌಂಟರ್ ಅನ್ನ ಯೂಸ್ ಮಾಡ್ತೀವಿ ನಾವು. ಕೌಂಟರ್ ಅಂದ್ರೆ ಏನು? ಯಾವುದು ಒಂದು ಡಿವೈಸ್, ಇಟ್ ಈಸ್ ಎ ಡಿವೈಸ್, ಯಾವುದು ಸ್ಟೋರ್ ಮಾಡ್ಕೊಳತ್ತೆ ಅಥವಾ ಕೆಲವು ಸಮಯಗಳಲ್ಲಿ ಡಿಸ್ಪ್ಲೇನು ಮಾಡತ್ತೆ. ಅದಕ್ಕೆ ನಾವು ಇನ್ಪುಟ್ ಕ್ಲಾಕ್ ಸಿಗ್ನಲ್ ಏನ್ ಕೊಟ್ಟಿದೀವಿ ಅದ್ರ ಪ್ರಕಾರ ಸ್ಟೋರ್ ಮಾಡ್ಕೊಳತ್ತೆ ಹಾಗೂ ಡಿಸ್ಪ್ಲೇನು ಮಾಡತ್ತೆ. ಏನನ್ನ ಡಿಸ್ಪ್ಲೇ ಮಾಡತ್ತೆ? ಪರ್ಟಿಕ್ಯುಲರ್ ಇವೆಂಟ್ ಎಷ್ಟು ಸರಿ ಆಗಿದೆ ಅನ್ನೋದನ್ನ ಡಿಸ್ಪ್ಲೇ ಮಾಡತ್ತೆ. So counters are used in digital electronics for counting purpose. They can count specific event happening in the circuit. So counters ಅನ್ನ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಕೌಂಟಿಂಗ್ ಪರ್ಪಸ್ ಗಾಗಿ ಯೂಸ್ ಮಾಡ್ತೀವಿ. as the name indicates, ಕೌಂಟರ್ ಅಂದ್ರೆ ಕೌಂಟ್ ಮಾಡುವಂತದ್ದು ಅಂತ ಅರ್ಥ. ಸೊ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ನಾವು ಅದನ್ನ ಎದಕ್ ಬಳಕೆ ಮಾಡ್ತೀವಿ? ಕೌಂಟ್ ಮಾಡೋದಕ್ಕೆ. ಏನ್ ಕೌಂಟ್ ಮಾಡೋದಕ್ಕೆ? ಸ್ಪೆಸಿಫಿಕ್ ಈವೆಂಟ್ ಎಷ್ಟು ಸತಿ, ಸ್ಪೆಸಿಫಿಕ್ ಈವೆಂಟ್ ಅಂದ್ರೆ ಒಂದು ಕ್ಲಾಕ್ ಪಲ್ಸ್ ಎಷ್ಟು ಸತಿ ಬಂದಿದೆ, ಸೊ ಎಷ್ಟು ಏನ್ ಇನ್ಪುಟ್ ಅನ್ನ ಕೊಟ್ಟಿದ್ದಾರೆ, ಸೊ ಇದನ್ನೆಲ್ಲ ಕೌಂಟ್ ಮಾಡ್ಕೊಳ್ಳೋದಕ್ಕೆ ನಾವು ಈ ಒಂದು ಕೌಂಟರ್ಸ್ ಅನ್ನ ಬಳಸ್ತೀವಿ. ಕೌಂಟರ್ ಇಸ್ ಅ ಸ್ಪೆಷಲ್ ಟೈಪ್ ಆಫ್ ರೆಜಿಸ್ಟರ್ designed to count the number of clock pulses arriving at its input. ಸೊ ಇದು ಒಂದು ಸ್ಪೆಷಲ್ ಟೈಪ್ ಆಫ್ ರೆಜಿಸ್ಟರ್. ಯಾವ್ದಕ್ಕೆ ಡಿಸೈನ್ ಮಾಡಿರ್ತೀವಿ? ನಂಬರ್ ಆಫ್ ಕ್ಲಾಕ್ ಪಲ್ಸಸ್, ಅದ್ರ ಇನ್ಪುಟ್ ಅಲ್ಲಿ ಎಷ್ಟು ನಾವು ಕ್ಲಾಕ್ ಇನ್ಪುಟ್ ಗಳನ್ನ ಕೊಡ್ತಾ ಇದೀವಿ ಅದನ್ನ ಕೌಂಟ್ ಮಾಡೋದಕ್ಕೆ ನಾವು ಇದನ್ನ ಡಿಸೈನ್ ಮಾಡಿದೀವಿ. ಸೊ ಇಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಕೌಂಟಿಂಗ್ ದ ಅಕರೆನ್ಸ್ ಆಫ್ ಇವೆಂಟ್ಸ್, ಫ್ರೀಕ್ವೆನ್ಸಿ ಡಿವಿಷನ್, ಸ್ಟೋರಿಂಗ್ ಡಾಟಾ as in the digital clock, and in some arithmetic circuits. ಸೊ ಇದನ್ನ ಎಲ್ಲೆಲ್ಲಿ ಬಳಕೆ ಮಾಡ್ತೀವಿ? ಅಕರೆನ್ಸ್ ಆಫ್ ಇವೆಂಟ್ಸ್, ಎಷ್ಟು ಕ್ಲಾಕ್ ಪಲ್ಸಸ್ ಇನ್ಪುಟ್ ಅಲ್ಲಿ ಬರ್ತಾ ಇದೆ ಅನ್ನೋ, ಎಷ್ಟು ಸತಿ ಬಂದಿದೆ ಕ್ಲಾಕ್ ಪಲ್ಸ್ ಅನ್ನೋದನ್ನ ಕೌಂಟ್ ಮಾಡೋದಕ್ಕೆ, ಹಾಗೂ ಫ್ರೀಕ್ವೆನ್ಸಿ ಡಿವಿಷನ್ ಅಲ್ಲಿ, ಹಾಗೂ ಡಾಟಾನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ. ಡಿಜಿಟಲ್ ಕ್ಲಾಕ್ಸ್ ಅಲ್ಲಿ ನಮಗೆ ಡಾಟಾ ಎಲ್ಲ ಸ್ಟೋರ್ ಆಗುತ್ತೆ. ಪ್ರೀವಿಯಸ್ some type of data will be stored. ಆ ಡಾಟಾನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ತೀವಿ. ಬಿಕಾಸ್ ಇದು ಒಂದು ಸ್ಪೆಷಲ್ ಟೈಪ್ ಆಫ್ ರೆಜಿಸ್ಟರ್ ಅಂತಾನು ಹೇಳಿದ್ದಾರೆ. ರೆಜಿಸ್ಟರ್ ಏನ್ ಮಾಡುತ್ತೆ? ಸ್ಟೋರ್ ಮಾಡ್ಕೊಳ್ಳುತ್ತೆ. ಅಂಡ್ ಇನ್ ಸಮ್ ಅರ್ಥಮೆಟಿಕ್ ಸರ್ಕ್ಯೂಟ್ಸ್, ಕೆಲವೊಂದು ಅರ್ಥಮೆಟಿಕ್ ಸರ್ಕ್ಯೂಟ್ಸ್ ಗಳಲ್ಲಿ ಯೂಸ್ ಮಾಡ್ತೀವಿ. ಸೊ ಇದು ಬಂದು ಕೌಂಟರ್ ಆಯ್ತು. ಸೊ ಇಫ್ ವಿ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, types of counters: 4-bit asynchronous or ripple counter, decade counter ಅಂತ, next ring counter, twisted ring counter, up down counter and synchronous counter. So these many basic types, ಇವೆಲ್ಲ basic types of counters ಇದೆ. ಒಂದೊಂದ್ರ ಬಗ್ಗೆ ವಿವರವಾಗಿ ತಿಳಿಯೋದಕ್ಕೆ ಪ್ರಯತ್ನ ಮಾಡೋಣ. So first of all, 4-bit asynchronous or a ripple counter.
So in 4-bit ripple counter, n value is 4 and 4 JK flip-flops are used and the counter can count up to 16 pulses. So 4-bit ripple counter ಅಲ್ಲಿ n ವ್ಯಾಲ್ಯೂ ಏನಿರುತ್ತೆ 2 to the power of n ಅಂತ ಹೇಳ್ತೀವಲ್ಲ, 2 to the power of n ವ್ಯಾಲ್ಯೂ ಏನಿರುತ್ತೆ ಅಂತಂದ್ರೆ n ವ್ಯಾಲ್ಯೂ ಬಂದು 4 ಇರುತ್ತೆ. ಸೊ 4 JK ಫ್ಲಿಪ್ ಫ್ಲಾಪ್ಗಳನ್ನ ಯೂಸ್ ಮಾಡ್ತೀವಿ ಈ ಒಂದು ಕೌಂಟರ್ ಅಲ್ಲಿ. ಅಂಡ್ ಇದು ಬಂದು ನಮ್ಗೆ 16 ಕ್ಲಾಕ್ ಪಲ್ಸಸ್ ಅನ್ನ ಕೌಂಟ್ ಮಾಡೋ ಕೆಪಾಸಿಟಿ ಇರುತ್ತೆ, ಅಂದ್ರೆ 0 to 15. ಸೊ ಇದನ್ನ ನಾವು ರಿಪಲ್ ಕೌಂಟರ್ ಅಂತ ಹೇಳಿ, ಅಸಿಂಕ್ರನಸ್ ಕೌಂಟರ್ ಅಂತ ಹೇಳಿ ಯಾಕೆ ಹೇಳ್ತೀವಿ ಅಂತಂದ್ರೆ, ಓನ್ಲಿ ಇದರಲ್ಲಿ ಇರುವಂತಹ ಫಸ್ಟ್ ಫ್ಲಿಪ್ ಫ್ಲಾಪ್ ಏನಿದೆ ಇಲ್ಲಿ, ಫಸ್ಟ್ ಫ್ಲಿಪ್ ಫ್ಲಾಪ್ ಮಾತ್ರ ಹೊರಗಡೆಯಿಂದ ನಾವು ಕ್ಲಾಕ್ ಇನ್ಪುಟ್ ಅನ್ನ ಕೊಡ್ತೀವಿ. ಆದ್ರೆ ಉಳಿದಿರೋ ಎಲ್ಲ ಫ್ಲಿಪ್ ಫ್ಲಾಪ್ಸ್ಗೂ ಈ ಒಂದು ಫಸ್ಟ್ ಫ್ಲಿಪ್ ಫ್ಲಾಪ್ ಕ್ಲಾಕ್ ಇನ್ಪುಟ್ ಅಪ್ಲೈ ಮಾಡಿದ್ಮೇಲೆ ಏನ್ ಔಟ್ಪುಟ್ ಇರತ್ತೆ ಆ ಔಟ್ಪುಟ್ ರಿಂದಾನೇ ಟ್ರಿಗರ್ ಆಗ್ತಾ ಹೋಗ್ತವೆ ಎಲ್ಲಾ ಫ್ಲಿಪ್ ಫ್ಲಾಪ್ಗಳನ್ನು. ಸೊ ಅದಕ್ಕೆ ಇದನ್ನ ನಾವೇನಂತ ಕರಿತೀವಿ, ರಿಪಲ್ ಕೌಂಟರ್ ಅಂತ ಹೇಳ್ತೀವಿ. ಒಂದೇ ಕ್ಲಾಕ್ ಪಲ್ಸ್ ಎಲ್ಲ ಸೆಕೆಂಡ್ ಫ್ಲಿಪ್ ಫ್ಲಾಪ್ಗೆ, ಥರ್ಡ್ ಫ್ಲಿಪ್ ಫ್ಲಾಪ್ಗೆ ಈ ರೀತಿ ರಿಪಲ್ ಹಾಕೊಂತ ಹೋಗುತ್ತೆ. ಸೊ ಓನ್ಲಿ ಫಸ್ಟ್ ಫ್ಲಿಪ್ ಫ್ಲಾಪ್ ಔಟ್ ಹೊರಗಡೆಯಿಂದ ನಾವು ಕ್ಲಾಕ್ ಪಲ್ಸ್ ಅನ್ನ ಕೊಟ್ಟು ಟ್ರಿಗರ್ ಮಾಡ್ತೀವಿ. ಸೊ ಇದ್ರ ಕಾರಣ ನಾವ್ ಏನಾಗುತ್ತೆ, ಕ್ಲಾಕ್ ಪಲ್ಸ್ ಫಸ್ಟ್ ಇಂದ ಲಾಸ್ಟ್ ತನಕ ರಿಪಲ್ ಹಾಕೊಂತ ಹೋಗುತ್ತೆ. ನಾವು ಒಂದೊಂದು ಫ್ಲಿಪ್ ಫ್ಲಾಪ್ಗೂ ಒಂದೊಂದು ಕ್ಲಾಕ್ ಇನ್ಪುಟ್ ಕೊಡೋ ಅವಶ್ಯಕತೆ ಇಲ್ಲ. ಸೊ ಇದ್ರ ಸಲುವಾಗಿ ನಾವು ಇದನ್ನ ಏನಂತ ಕರಿತೀವಿ, ರಿಪಲ್ ಕೌಂಟರ್ ಅಂತ ಕರಿತೀವಿ. And the JK flip-flops are connected in cascade mode when a clear pulse is applied simultaneously to all the flip-flops. It resets them to 0 0 0 0. ಸೊ ಏನ್ ಹೇಳ್ತಾ ಇದಾರೆ, ಫ್ಲಿಪ್ ಫ್ಲಾಪ್ ಗಳನ್ನ ಹೆಂಗ್ ಕನೆಕ್ಟ್ ಮಾಡಿದಾರೆ ಅಂದ್ರೆ ಕ್ಯಾಸ್ಕೇಡ್ ಅಂತ ಹೇಳ್ತೀವಿ. ಕ್ಯಾಸ್ಕೇಡ್ ಮೋಡ್ ಅಂದ್ರೆ ಒಂದ್ರ ನಂತರ ಒಂದಿರೋದನ್ನ ಕ್ಯಾಸ್ಕೇಡ್ ಮೋಡ್ ಅಂತ ಹೇಳ್ತೀವಿ. ಕನೆಕ್ಟಿವಿಟಿ ಇರೋದು, ಕಂಟಿನ್ಯೂಯಸ್ ಕನೆಕ್ಟಿವಿಟಿ ಇರುವಂತಹವನ್ನ ನಾವು ಕ್ಯಾಸ್ಕೇಡ್ ಮೋಡ್ ಅಂತ ಹೇಳ್ತೀವಿ. ಸೊ ಅದು ನಾವು ಈ ಒಂದು 4 ಫ್ಲಿಪ್ ಫ್ಲಾಪ್ ಆ ಒಂದು ಮೋಡ್ ಅಲ್ಲಿ ಕನೆಕ್ಟ್ ಮಾಡಿರ್ತೀವಿ. ಯಾವಾಗ ಇದಕ್ಕೆ ಕ್ಲಿಯರ್ ಸಿಂಬಲ್ ಅನ್ನ ನಾವು ಕ್ಲಿಯರ್ ಪಲ್ಸ್ ಅನ್ನ ಕೊಡ್ತೀವಿ, ಅಪ್ಲೈ ಮಾಡ್ತೀವಿ, ಸೈಮಲ್ಟೇನಿಯಸ್ಲಿ ಏನ್ ಮಾಡುತ್ತೆ ಅದು, ಎಲ್ಲಾ ಫ್ಲಿಪ್ ಫ್ಲಾಪ್ ಗಳನ್ನ ಕ್ಲಿಯರ್ ಅಂತ ನಾವು ಪಲ್ಸ್ ಅಪ್ಲೈ ಮಾಡಿದ ತಕ್ಷಣ ಎಲ್ಲಾ ಫ್ಲಿಪ್ ಫ್ಲಾಪ್ ಗಳನ್ನ ರೀಸೆಟ್ ಮಾಡ್ಬಿಡುತ್ತೆ 0ಗೆ. ಸೊ ಆಲ್ ದ ಔಟ್ಪುಟ್ 0 0 0 0 ಆಗಿ ಏನಾಗ್ತವೆ, ರೀಸೆಟ್ ಆಗ್ಬಿಡ್ತವೆ. So when the clear pulse goes low, all flip-flop resets to 0, and when the same goes high, the counter is ready to go. So ಏನ್ ಹೇಳ್ತಾ ಇದ್ರೆ, ಕ್ಲಿಯರ್ ಪಲ್ಸ್ ನಾವು ಲೋ ಮಾಡಿದವಾಗ ಎಲ್ಲ 0 0 ಆಗ್ಬಿಡ್ತವೆ. ಅದೇ ಕ್ಲಾಕ್ ಪಲ್ಸ್ ನಾವು ಹೈ ಮಾಡಿದವಾಗ ಕೌಂಟರ್ ಈಸ್ ರೆಡಿ ಟು ಗೋ, ಅಂದ್ರೆ ಸ್ಟಾರ್ಟಿಂಗ್ ಕಂಡೀಷನ್ ಅಲ್ಲಿ ಇದೆ, ಕೌಂಟ್ ಮಾಡೋದಕ್ಕೆ ರೆಡಿ ಆಗಿದೆ ಅಂತ ಹೇಳಿ ಅರ್ಥ. ಸೊ ಇದು ನೋಡ್ರಿ, ಈ ಒಂದು ಸರ್ಕ್ಯೂಟ್ 4 JK ಫ್ಲಿಪ್ ಫ್ಲಾಪ್ ಗಳನ್ನ ಕನೆಕ್ಟ್ ಮಾಡಿದ್ದಾರೆ. ಅಂಡ್ ಎಲ್ಲ J ಅಂಡ್ K ಇನ್ಪುಟ್ ಗಳನ್ನ ಶಾರ್ಟ್ ಮಾಡಿ ಕ್ಲಿಯರ್ ಪಲ್ಸಿಗೆ ಕೊಟ್ಟಿದ್ದಾರೆ. ಅಂಡ್ ಆಲ್ ಫಸ್ಟ್ ಒಂದು ಕ್ಲಾಕ್ ಇನ್ಪುಟ್ ಕೊಡ್ತೀವಿ. ಅಂಡ್ ಎಲ್ಲಾದ್ರ ಔಟ್ಪುಟ್ ಬಂದು ನಮ್ಗೆ ಈ ಕ್ಲಾಕ್ ಫಸ್ಟ್ ಫ್ಲಿಪ್ ಫ್ಲಾಪಿನ ಕ್ಲಾಕ್ ಇನ್ಪುಟ್ ಔಟ್ಪುಟ್ ಬಂದು ಸೆಕೆಂಡ್ ಫ್ಲಿಪ್ ಫ್ಲಾಪಿನ ಕ್ಲಾಕ್ ಇನ್ಪುಟ್ಗೆ ಕೊಡ್ತೀವಿ. ಅಂಡ್ ಅಲ್ಲಿಂದ ಒಂದು ಔಟ್ಪುಟ್ ತೆಗಿತೀವಿ. ಸೊ ಈ ರೀತಿ ಒಂದು, ಅಂಡ್ ಸೆಕೆಂಡ್ ಫ್ಲಿಪ್ ಫ್ಲಾಪಿನ ಔಟ್ಪುಟ್ Q1 ಬಂದು ಥರ್ಡ್ ಫ್ಲಿಪ್ ಫ್ಲಾಪಿನ ಕ್ಲಾಕ್ ಇನ್ಪುಟ್ ಕೊಡ್ತೀವಿ. ಈ ರೀತಿ ಏನಾಗುತ್ತೆ ಅಂದ್ರೆ, ನಾವು ಇಲ್ಲಿ ಫಸ್ಟ್ ಅಲ್ಲಿ ಒಂದು ಕ್ಲಾಕ್ ಇನ್ಪುಟ್ ಸಪ್ಲೈ ಮಾಡಿದ ತಕ್ಷಣ ಅದೇ ಸೆಕೆಂಡ್ ಫ್ಲಿಪ್ ಫ್ಲಾಪ್ ಅನ್ನ ಟ್ರಿಗರ್ ಮಾಡುತ್ತೆ, ಅಂಡ್ ಥರ್ಡ್ ಫ್ಲಿಪ್ ಫ್ಲಾಪ್ ಅನ್ನ ಟ್ರಿಗರ್ ಮಾಡುತ್ತೆ, ಅಂಡ್ ಫೋರ್ತ್ ಫ್ಲಿಪ್ ಫ್ಲಾಪ್ ಅನ್ನ ಟ್ರಿಗರ್ ಮಾಡುತ್ತೆ. ಈ ರೀತಿ ಅದರ ವರ್ಕಿಂಗ್ ಕಂಡೀಷನ್ ಇರುತ್ತೆ. All the JK input terminals of flip-flops are supplied with a high input so that their J is equals to 1 and K is equals to 1. So ಎಲ್ಲ ಇನ್ಪುಟ್ ಟರ್ಮಿನಲ್ಸ್ ಅಲ್ಲಿ ಫ್ಲಿಪ್ ಫ್ಲಾಪ್ಸ್ ಇನ್ಪುಟ್ ಟರ್ಮಿನಲ್ಸ್ ಗಳು J ಮತ್ತೆ K ಎರಡು ಟರ್ಮಿನಲ್ಸ್ ಗಳಿಗೆ, ಎಲ್ಲಾ ಫ್ಲಿಪ್ ಫ್ಲಾಪ್ ಟರ್ಮಿನಲ್ಸ್ ಗಳಿಗೆ ಹೈ ಅನ್ನ ನಾವು ಸಪ್ಲೈ ಮಾಡಿದವಾಗ the working of the ripple counter can be understood easily by its truth table. The first flip-flop gives an high output Q0 is equals to 1 at the negative edge of the first clock pulse.
ಸೊ ಏನ್ ಹೇಳ್ತಾ ಇದಾರೆ, ಈ ರಿಪಲ್ ಕೌಂಟರಿನ ವರ್ಕಿಂಗ್ ಅನ್ನ ನಾವು ಅದರ ಟ್ರೂತ್ ಟೇಬಲ್ ಮೂಲಕ ನಾವು ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಸೊ ಯಾವ ರೀತಿ ಇದು ಫಸ್ಟ್ ಔಟ್ಪುಟ್ ನಮ್ಗೆ 1 ಅಂತ ಹೇಗ್ ಬರುತ್ತೆ ಅಂದ್ರೆ, ನಾವು ನೆಗೆಟಿವ್ ಎಡ್ಜ್ ಪಲ್ಸ್, ಕ್ಲಾಕ್ ಅಲ್ಲಿ ನೆಗೆಟಿವ್ ಎಡ್ಜ್ ಪಲ್ಸ್, ನಾನು ಪಾಸಿಟಿವ್ ಅಂಡ್ ನೆಗೆಟಿವ್ ಪಲ್ಸಸ್ ಎಡ್ಜಸ್ ಅಂತ ಹೇಳಿ ಏನು ಅನ್ನೋದು ಲಾಸ್ಟ್ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಅದನ್ನ ನಾನು ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ, ಯು ಕ್ಯಾನ್ ಗೋ ಅಹೆಡ್ ವಿತ್ ದಟ್. ಸೊ ಇಲ್ಲಿ ನೆಗೆಟಿವ್ ಎಡ್ಜ್ ಪಲ್ಸ್ ನಾವು ಫಸ್ಟ್ ಕ್ಲಾಕ್ ಪಲ್ಸ್ ಆಗಿ ಕೊಟ್ಟಿದ್ದವಾಗ ಔಟ್ಪುಟ್ ಆಫ್ Q0 1 ಕೊಡುತ್ತೆ, ಅಂಡ್ ದ ಸೆಕೆಂಡ್ ಫ್ಲಿಪ್ ಫ್ಲಾಪ್ gives an output Q1 1 at the negative edge of the previous flip-flop's output. ಸೊ ಏನಾಗುತ್ತೆ, ಫಸ್ಟ್ ನಾವು ನೆಗೆಟಿವ್ ಎಡ್ಜ್ ಇಂದ ಫಸ್ಟ್ ಫ್ಲಿಪ್ ಫ್ಲಾಪ್ ಅನ್ನ ಟ್ರಿಗರ್ ಮಾಡಿದವಾಗ ಅದರ ಔಟ್ಪುಟ್ ಬಂದು ಹೈ ಇರುತ್ತೆ Q0. ಓಕೆ, ಆ ಔಟ್ಪುಟ್ ಇಂದ ನೆಕ್ಸ್ಟ್ ಫ್ಲಿಪ್ ಫ್ಲಾಪ್ ಟ್ರಿಗರ್ ಆಗತ್ತೆ. ಇಟ್ ಮೀನ್ಸ್ ಸೆಕೆಂಡ್ ಫ್ಲಿಪ್ ಫ್ಲಾಪ್ಗೂ ನಾವು ನೆಗೆಟಿವ್ ಎಡ್ಜ್ ಅನ್ನ ಅಪ್ಲೈ ಮಾಡ್ತಾ ಇದೀವಿ ಅಂತ ಅರ್ಥ. ಸೊ ಆದ ಕಾರಣ Q1 ನೆಕ್ಸ್ಟ್ ಸೆಕೆಂಡ್ ಫ್ಲಿಪ್ ಫ್ಲಾಪ್ ಔಟ್ಪುಟ್ನು ನಮ್ಗೆ ಹೈ ಇರುತ್ತೆ. ಈ ರೀತಿ ಕಂಟಿನ್ಯೂಸ್ ಆಗಿ 4 ಫ್ಲಿಪ್ ಫ್ಲಾಪ್ಸ್ ಇನ್ ಔಟ್ಪುಟ್ ಹೈ ಇರುತ್ತೆ. ಅಂಡ್ ದ ಔಟ್ಪುಟ್ ಟರ್ಮಿನಲ್ಸ್ ಆಫ್ ದ 4 ಫ್ಲಿಪ್ ಫ್ಲಾಪ್ಸ್ may be connected to a 7 segment LED display driver for the display of the counter by LED display unit. ಸೊ ಇದನ್ನ ನೋಡೋದಕ್ಕೆ ನಾವು ಏನ್ ಮಾಡಬಹುದು, ಇದನ್ನ ಒಂದು 7 ಸೆಗ್ಮೆಂಟ್ LED ಡಿಸ್ಪ್ಲೇಗೆ ನಾವು ಇದನ್ನ ಕನೆಕ್ಟ್ ಮಾಡ್ಕೋಬಹುದು. ಆ ಒಂದು ಕೌಂಟರ್ ಪ್ರೊಸೀಜರ್ ನೋಡೋದಕ್ಕೆ ಏನೇನ್ ಕೌಂಟ್ ಮಾಡ್ತಾ ಇದೆ ಅನ್ನೋದು. ಓಕೆ, ಸೊ ಈ ರೀತಿ ಒಂದು ಅಸಿಂಕ್ರನಸ್ ಅಥವಾ ರಿಪಲ್ ಕೌಂಟರ್ 4 ಬಿಟ್ ಇನ್ ರಿಪಲ್ ಕೌಂಟರ್ ವರ್ಕ್ ಆಗುತ್ತೆ. ಅಂಡ್ ಅದು ಎಲ್ಲಿಂದ ಇಲ್ಲಿ ತನಕ 0 to 15 ತನಕನು ಕೌಂಟ್ ಮಾಡತ್ತೆ. ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಸೊ ಇದು ಬಂದು ನಮ್ಗೇನು 4 ಬಿಟ್ ಸಿಂಕ್ರನಸ್ದು ಔಟ್ಪುಟ್ ಟ್ರೂತ್ ಟೇಬಲ್. ಸೊ 0ಗೆ ಔಟ್ಪುಟ್ಸ್ ಎಲ್ಲ ಈ ರೀತಿ ಇರ್ತವೆ. ಆಸ್ ವಿ ನೋ, ಇವೆಲ್ಲ ಏನು 4 ಬಿಟ್ ಬೈನರಿ ಈಕ್ವಿವಲೆಂಟ್ಸ್, ಡೆಸಿಮಲ್ ನಂಬರ್ಗೆ 4 ಬಿಟ್ ಬೈನರಿ ಈಕ್ವಿವಲೆಂಟ್ಸ್. ಸೊ ಯಾವ ನಂಬರ್ ಇದ್ರೆ ಯಾವ ರೀತಿ ಡಿಸ್ಪ್ಲೇ ಆಗತ್ತೆ ಅನ್ನೋದು ನಾವು ಈ ಟ್ರೂತ್ ಟೇಬಲ್ ಮುಖಾಂತರ ತಿಳಿಬಹುದು. ಸೊ ಮುಂದಿಂದು ಡಿಕೇಡ್ ಕೌಂಟರ್. ಸೊ ಡಿಕೇಡ್ ಕೌಂಟರ್ ಅಂದ್ರೆ ಏನು ಅನ್ನೋದು ನೋಡೋಣ. ಡಿಕೇಡ್ ಕೌಂಟರ್ ಇಸ್ ಒನ್ ದಟ್ ಕೌಂಟ್ಸ್ ಇನ್ ಡೆಸಿಮಲ್ ಡಿಜಿಟ್ಸ್ ರಾದರ್ ದೆನ್ ಬೈನರಿ. ಸೊ ಇದೇನ್ ಮಾಡುತ್ತೆ, ಡಿಕೇಡ್ ಕೌಂಟರ್ ಅನ್ನೋದು ಒಂದು ಡೆಸಿಮಲ್ ಅಲ್ಲಿ ಕೌಂಟ್ ಮಾಡುತ್ತೆ. ಬೈನರಿಗಿಂತ ಉಳಿದಿರೋ ಕೌಂಟರ್ಗಳು ಬೈನರಿಯಲ್ಲಿ ಮಾಡಿದ್ರೆ ಇದೇನ್ ಮಾಡುತ್ತೆ, ಡೆಸಿಮಲ್ ಅಲ್ಲಿ ಕೌಂಟ್ ಮಾಡುತ್ತೆ. ಸೊ a decade counter is a binary counter that is designed to count from 0000 to 1001, that is decimal 9. Hence it is also known as mod 10 counter or divide by 10 counter, and it is a modified form of ripple counter. ಸೊ ಏನ್ ಹೇಳ್ತಾ ಇದಾರೆ, ಇದೊಂದು ಬೈನರಿ ಕೌಂಟರ್. ಅದರಲ್ಲಿ ನಾವು ಏನ್ ಕೌಂಟ್ ಮಾಡಬಹುದು, 0 to 9 ಪಲ್ಸಸ್ ಅಂದ್ರೆ 10 ಆಗತ್ತೆ. ಡೆಸಿಮಲ್ 0 to ಡೆಸಿಮಲ್ 9 ಕೌಂಟರ್ ತನಕನು ನಾವು ಕೌಂಟ್ ಮಾಡಬಹುದು. ಸೊ ಅದರಿಂದ ಇದನ್ನ ನಾವು ಇನ್ನೊಂದು ಫಾರ್ಮ್ ಏನಂತ ಕರಿಬಹುದು, ಇನ್ನೊಂದು ಹೆಸರಿಂದ ಏನಂತ ಕರಿಬಹುದು, ಇದಕ್ಕೆ ಡಿಕೇಡ್ ಕೌಂಟರ್ಗೆ ಇನ್ನೊಂದು ಹೆಸರು ಬಂದು mod 10 ಕೌಂಟರ್ ಅಂತ ಇದೆ, ಅಂಡ್ ಆಲ್ಸೋ ಡಿವೈಡ್ ಬೈ 10 ಕೌಂಟರ್ ಅಂತ ಇದೆ. ಇವೆರಡೂನು ಅದರ ಹೆಸರುಗಳು ಎಕ್ಸ್ಟ್ರಾ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ಹೆಸರುಗಳನ್ನ ನೆನ್ಪಿಟ್ಕೊಳ್ರಿ. ಅಂಡ್ ಇಟ್ ಈಸ್ ಅ ಮಾಡಿಫೈಡ್ ಫಾರ್ಮ್ ಆಫ್ ರಿಪಲ್ ಕೌಂಟರ್. ರಿಪಲ್ ಕೌಂಟರ್ ನ ಮಾಡಿಫೈಡ್ ಫಾರ್ಮ್ ನಾವು ಡಿಕೇಡ್ ಕೌಂಟರ್ ಅಂತ ಹೇಳ್ಬೋದು. ಸೊ ಈ ರೀತಿ ಒಂದು ಡಿಕೇಡ್ ಕೌಂಟರಿನ ಸರ್ಕ್ಯೂಟ್ ಇರುತ್ತೆ ನೋಡ್ರಿ. ಇದರಲ್ಲಿನೂ ವಿ ಆರ್ ಯೂಸಿಂಗ್ 4 JK ಫ್ಲಿಪ್ ಫ್ಲಾಪ್ಸ್ ವಿತ್ AND ಗೇಟ್ ಅಂಡ್ NAND ಗೇಟ್. ಸೊ ಒಂದು ಕ್ಲಾಕ್ ಎಲ್ಲಾ JK ಇನ್ಪುಟ್ಸ್ ಶಾರ್ಟ್ ಮಾಡಿ ಇನ್ಪುಟ್ ಅನ್ನ ಅಪ್ಲೈ ಮಾಡೋದಕ್ಕೆ ಇಡ್ತೀವಿ. ಅಂಡ್ ಕ್ಲಾಕ್ ಇನ್ಪುಟ್ ಇದೆ ಅಂಡ್ ಎಲ್ಲಾ ಕ್ಯೂ ಬಾರ್ ಔಟ್ಪುಟ್ಸ್ ಏನಿದೆ ಅದನ್ನ ಶಾರ್ಟ್ ಮಾಡಿ AND ಗೇಟ್ ವಿತ್ NAND ಗೇಟ್ ಕನೆಕ್ಟ್ ಮಾಡ್ತೀವಿ ನಾವು. ಓಕೆ, ಸೊ ಅಲ್ಲಿ ಒಂದು ಕ್ಲಿಯರ್ ಇನ್ಪುಟ್ ಅನ್ನ ಅಪ್ಲೈ ಮಾಡ್ತೀವಿ. 0 to 9 ಇಟ್ ವಿಲ್ ಕೌಂಟ್. 0 1 2 3 ತನ ಅಪ್ ಟು 9 ತನಕ ಕೌಂಟ್ ಮಾಡುತ್ತೆ. ಅಂದ್ರೆ 10 ನಂಬರ್ಸ್ ಕೌಂಟ್ ಮಾಡುತ್ತೆ. ಅದಕ್ಕೆ ಡಿಕೇಡ್ ಅಂತ ಹೇಳಿ ಹೆಸರು.
ಸೊ ಇಟ್ ಈಸ್ ಯೂಸ್ಡ್ ಇನ್ BCD ಅಪ್ಲಿಕೇಶನ್ಸ್. ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ? BCD ಅಪ್ಲಿಕೇಶನ್ಸ್ ಅಲ್ಲಿ, ಲೈಕ್ ಫ್ರೀಕ್ವೆನ್ಸಿ ಕೌಂಟರ್ಸ್ ಅಲ್ಲಿ, ಡಿಜಿಟಲ್ ವೋಲ್ಟ್ ಮೀಟರ್ಗಳಲ್ಲಿ ಅಂಡ್ ಆಲ್ಸೋ ಎಲೆಕ್ಟ್ರಾನಿಕ್ ವಾಚಸ್ಗಳಲ್ಲಿ ಯೂಸ್ ಮಾಡ್ತಾರೆ. ಸೊ ಇಟ್ ಕನ್ಸಿಸ್ಟ್ ಆಫ್ 4 JK ಫ್ಲಿಪ್-ಫ್ಲಾಪ್ಸ್, 1 2 ಇನ್ಪುಟ್ AND ಗೇಟ್ಸ್ ಅಂಡ್ 1 2 ಇನ್ಪುಟ್ NAND ಗೇಟ್. ಏನೇನಿದೆ ಇದರಲ್ಲಿ? 4 JK ಫ್ಲಿಪ್-ಫ್ಲಾಪ್ಸ್ ಇದೆ ಅಂಡ್ 1 2 ಇನ್ಪುಟ್ಟಿನ AND ಗೇಟ್ ಅಂಡ್ 2 ಇನ್ಪುಟ್ಟಿನ NAND ಗೇಟ್ ಒಂದು. ಇಷ್ಟೆಲ್ಲ ಇದೆ. ಅಂಡ್ ಸರ್ಕ್ಯೂಟ್ ಕೌಂಟ್ 0 to 9 as the ripple counter counts. ಸೊ 0 to 9 ತನಕ ಯಾವ ರೀತಿ ರಿಪಲ್ ಕೌಂಟರ್ ಕೌಂಟ್ ಮಾಡುತ್ತೆ ಅದೇ ರೀತಿ ಈ ಒಂದು ಡಿಕೇಡ್ ಕೌಂಟರ್ನು ಕೌಂಟ್ ಮಾಡುತ್ತೆ. ಆದ್ರೆ ರಿಪಲ್ ಕೌಂಟರ್ ನಾವು ಅದು ಎಷ್ಟು ಬಿಟ್ಟಿಂದ ಡಿಸೈನ್ ಮಾಡ್ಕೊಂಡಿದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದರ್ 3 bit 2 bit. ನಾವು ಲಾಸ್ಟ್ ನೋಡಿದ್ದೇನು 4 bit ಇಂದಿದೆ. ಸೊ ಇದೂನು 4 bit ಇಂದಿದೆ, ಬಟ್ ಇಟ್ ಓನ್ಲಿ ಕೌಂಟ್ಸ್ 0 to 9. 10th ಕ್ಲಾಕ್ ಪಲ್ಸ್ ಅರೈವ್ ಆದ್ಮೇಲೆ 0 to 9 ಆದ್ಮೇಲೆ 11th ಅಂದ್ರೆ 10 ಡಿಜಿಟ್ಸ್ ಆಯ್ತು. ಸೊ 11th ಕ್ಲಾಕ್ ಪಲ್ಸ್ ನಾವು ಅಥವಾ 10th ಕ್ಲಾಕ್ ಪಲ್ಸ್ ಏನ್ ಕೊಟ್ಟಿರ್ತೀವಿ ಆವಾಗ ದ ಔಟ್ಪುಟ್ ಆಫ್ Q1 and Q3 high is equals to 1, which generates a low clear, that is clear bar. ಸೊ ಏನಾಗುತ್ತೆ, ನಾವು 10ನೇ ಕ್ಲಾಕ್ ಪಲ್ಸ್ ಕೊಟ್ಟಿದ ತಕ್ಷಣ ಅದೇನ್ ಮಾಡ್ಕೊಳತ್ತೆ, ಎಲ್ಲದನ್ನು ರೀಸೆಟ್ ಮಾಡ್ಕೊಳತ್ತೆ. ಎಲ್ಲಾ ಫ್ಲಿಪ್ ಫ್ಲಾಪ್ ಗಳನ್ನ ಕ್ಲಿಯರ್ ಸಿಗ್ನಲ್ ಅನ್ನ ಜನರೇಟ್ ಮಾಡಿ ಎಲ್ಲಾ ಫ್ಲಿಪ್ ಫ್ಲಾಪ್ ಗಳನ್ನ 0ಗೆ ತರುತ್ತೆ. ಅಂದ್ರೆ ರೀಸೆಟ್ ಮಾಡ್ಕೊಳತ್ತೆ, ಫಸ್ಟ್ ಸ್ಟೇಜ್ಗೆ ರೀಸೆಟ್ ಮಾಡ್ಕೊಂಡ್ಬಿಡತ್ತೆ. ಸೊ ಇದರಲ್ಲಿ ನಮ್ಗೆ 7490 IC ಅನ್ನ ಯೂಸ್ ಮಾಡ್ತಾರೆ ಡಿಕೇಡ್ ಕೌಂಟರ್ ಅಲ್ಲಿ. ಸೊ ಅದ್ರದ್ದು ಬಂದು ಈ ರೀತಿ ಟ್ರೂತ್ ಟೇಬಲ್ ನೋಡ್ರಿ, ಅಂಡ್ ಆಲ್ ದ ಡೆಸಿಮಲ್ ನಂಬರ್ಸ್ ಒನ್ ಸೈಡ್, ಅದರ ಈಕ್ವಿವೆಲೆಂಟ್ 4 bit ಬೈನರಿ ನಂಬರ್ಸ್ ಒನ್ ಸೈಡ್. ಸೊ ಯಾವಾಗ 10th ಕ್ಲಾಕ್ ಪಲ್ಸ್ ಅಪ್ಲೈ ಮಾಡ್ತೀವಿ ನಾವು, ಅವಾಗ ಏನಾಗುತ್ತೆ ಎಲ್ಲಾನು ಕ್ಲಿಯರ್ ಮಾಡ್ಕೊಂಡು ಎಲ್ಲಾ ಫ್ಲಿಪ್ ಫ್ಲಾಪಿನ ಔಟ್ಪುಟ್ ಗಳನ್ನ 0 ಆಗಿ ಕ್ಲಿಯರ್ ಮಾಡ್ಕೊಳತ್ತೆ. ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಂತಾ ಇದ್ದೀನಿ. Please subscribe and press the bell icon for further notifications. Like and share the video. Thank you.